ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿಲಾಡಿ ಕಪಲ್ 18. ಹೇಗಿದ್ದೀರಾ ಎಲ್ಲರೂ? ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ಕೊತಾ ಇದ್ದೀರಾ? ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೋಗೋದಕ್ಕೆ ಮುಂಚೆ ಏನು ವಿಘ್ನ ಇರಬಾರ್ದು ಅಂತ ಕಟ್ಟೆ ವಿನಾಯಕನ ಹತ್ರ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡು ಹೊರಟ್ವಿ ನಾವು. ಆನ್ ದ ವೇ ಹೋಗ್ತಾ ಈ ಬೆಂಗಳೂರು ದಾಟೋಷ್ಟರಲ್ಲೇ ಸಾಕಾಗೋಯ್ತು. ಟ್ರಾಫಿಕ್ ಗೊತ್ತಲ್ವಾ, ಬೆಂಗಳೂರು ಅಂದ್ರೇ ಟ್ರಾಫಿಕ್. ದಾಟ್ಕೊಂಡು ಬಂದ್ವಿ. ನನ್ನ ವೈಫು ಟಿಫನ್ ಮಾಡಬೇಕಂದ್ಲು. ಸೊ ಬೆಂಗಳೂರಲ್ಲಿ ಎಲ್ಲೂ ತಿನ್ನಿಸಿಲ್ಲ, ಅದಕ್ಕಾಗಿ ಡೈರೆಕ್ಟಾಗಿ ಬಿಡ್ದಿಗೆ ಕರ್ಕೊಂಬಂದು ಇಲ್ಲಿ ರೇಣುಕಾ ಟಿಫನ್ಸು ಚೆನ್ನಾಗಿರ್ತೈತೆ. ಫಸ್ಟು ನಾನು ತಿಂದಿದ್ದೀನಿ. ಸೊ ಅದೇ ರೋಡಲ್ಲಿ ಮೈಸೂರಿಗೆ ಹೋಗ್ತಾ ಇರೋದ್ರಿಂದ ಇಲ್ಲೇ ಕೊಡಿಸ್ತೀನಿ ಬಾ ಅಂತೇಳಿ ಕರ್ಕೊಂಬಂದೆ. ಇಲ್ಲಿ ಇಡ್ಲಿ ವಡೆ ಸೂಪರಾಗಿತ್ತು. ಅದಾದಮೇಲೆ ಪಲಾವ್ ಬೇಕಂದ್ಲು, ಪಲಾವ್ ಆಯಿತು. ಮತ್ತು ಕೇಸರಿ ಬಾತ್ ಬೇಕಂದ್ಲು, ಅದು ಕೊಡಿಸ್ದೆ. ಸರಿ ಟೇಸ್ಟ್ ಮಾಡಿಸು ಅಂದ್ಲು. ನಾನು ಫಸ್ಟ್ ಅಂತೂ ತಿಂದೆ, ಆಮೇಲೆ ಮತ್ತು ಅವಳಿಗೆ ನನಗೆ ತಿನ್ನಿಸು ಟೇಸ್ಟ್ ನೋಡ್ತೀನಿ ಅಂದ್ಲು. ಮತ್ತು ಅವಳಿಗೊಂದು ಸ್ಪೂನ್ ತಿನ್ನಿಸ್ದೆ. ಸೂಪರಾಗಿತ್ತು. ನೀವು ಯಾರಾದರೂ ತಟ್ಟೆ ಇಡ್ಲಿ ತಿನ್ನಬೇಕು ಅಂದರೆ ಹೈವೇ ಬಿಟ್ಟು ಇನ್ ಕೇಸ್ ಬಿಡದಿ ಮೇಲೆ ಹೋಗ್ತಾ ಇದ್ರೆ ಅಲ್ಲೇ ತಿನ್ನಿ. ನನ್ನ ರೆಕಮೆಂಡೇಶನ್ ಅಲ್ಲೇ ಇರೋದು. ಅದು ದಾಟ್ಕೊಂಡು ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಆಯಿತು. ಹೋಗ್ತಾ ಅಲ್ಲಿ ಆನ್ ದ ವೇ ಏನೇನು ಕಾಣಿಸುತ್ತೆ ಎಲ್ಲ ನೋಡ್ಕೊಂಡು ನೇಚರ್ ಎಂಜಾಯ್ ಮಾಡಿಕೊಂಡು ಹೋದ್ವಿ. ಹಾಗೆ ಹೋಗ್ತಾ ಗೋಲಿ ಸೋಡಾ ಕಾಣಿಸ್ತು, ಕುಡಿಯೋಣ ಅಂದೆ. ಕುಡಿಯೋದಕ್ಕೆ ಇಷ್ಟ ಆಗಿ ಕುಡಿದ್ವಿ. ಗೋಲಿ ಸೋಡಾ ಕುಡಿದ್ಬಿಟ್ಟು ನಾವು ನೆಕ್ಸ್ಟ್ ಸ್ಟಾಪ್ ಬಂದಿದ್ದೀವಿ. ಅದು ಬಂದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದು ಎಂಟ್ರೆನ್ಸು. ಇಲ್ಲಿಂದ ಎಂಟ್ರೆನ್ಸಿಂದ ಹಂಗೆ ಮೂವ್ ಆದ್ವಿ. ಹಂಗೆ ಮೂವ್ ಆಗ್ತಾ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು. ಘಾಟ್ ಅಂದರೆ ಅಂಥ ಘಾಟ್ ಏನಲ್ಲ, ಬೆಟ್ಟದ ರೋಡು ಲೈಟಾಗಿ, ಬಟ್ ತುಂಬ ಚೆನ್ನಾಗಿತ್ತು. ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು. ಫಸ್ಟ್ ಅಲ್ಲಿ ಕಟ್ಟೆ ವಿನಾಯಕ ಆಯಿತು, ಟಿಫನ್ ಮಾಡ್ಕೊಂಡು ಈಗ ಚಾಮುಂಡಿ ತಾಯಿ ಹತ್ರ ಬಂದಿದ್ದೀವಿ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ತಿಳ್ಕೊಬೇಕಂದ್ರೆ ವಿಡಿಯೋ ನೋಡ್ತಾ ಇರಿ ಕೊನೆವರೆಗೂ. ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಫಸ್ಟ್ ಒಂದು ಗೋಪುರದಲ್ಲಿ ಶಾರ್ಟ್ ತೊಗೊಂಡೆ, ಮತ್ತು ದರ್ಶನಕ್ಕೆ ಹೋದೆ. ದರ್ಶನನೂ ನಮಗೆ ಅಷ್ಟೊಂದು ರಶ್ ಏನಿದ್ದಿಲ್ಲ. ನಾವು ₹100 ಟಿಕೆಟ್ ತೊಗೊಂಡಿದ್ದೆ, ಅದಕ್ಕೆ ರಶ್ ಇದ್ದಿಲ್ಲ. ಅಲ್ಲೊಂದು ತುಂಬ ಹತ್ರ ಫೋಟೋಗ್ರಫೀಸ್ ಅಲೋ ಇರಲ್ಲ, ಸೊ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಲ್ಲ ಒಳಗಡೆ. ಸೊ ಔಟ್ಸೈಡ್ ಮಾಡ್ಕೊತೀವಿ ನಾವು. ಹಾಗೆ ಚಾಮುಂಡಿ ತಾಯಿ ಆಶೀರ್ವಾದ ತಗೊಂಡು ಬಂದ್ವಿ. ನಾವು ಮೈಸೂರಲ್ಲಿರುವ ಚಾಮುಂಡಿ ಬೆಟ್ಟದಲ್ಲಿದ್ದೀವಿ. ನಮ್ಮ ಚಾಮುಂಡಿ ಅಮ್ಮವರ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಇವತ್ತು. ಅಷ್ಟೊಂದು ಕ್ರೌಡ್ ಇಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು. ನೀವು ಯಾರ್ಯಾರು ವಿಸಿಟ್ ಮಾಡಿದ್ದೀರಾ, ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಮಗಂತೂ ತುಂಬ ಖುಷಿ ಆಯಿತು. ತುಂಬ ದಿನ ಆದಮೇಲೆ ಬಂದಿದ್ದರಿಂದ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹೇಳಬೇಕಂದ್ರೆ ನಾವು 2 ಸಲ ದರ್ಶನ ಮಾಡಿದ್ವಿ. ಇವತ್ತು ಸ್ವಲ್ಪ ಕ್ರೌಡ್ ಇದ್ದಿದ್ದರಿಂದ ₹100 ಕೊಟ್ಟು ಟೋಕನ್ ತೊಗೊಂಡಿದ್ವಿ. ಆದರೂ ಪರವಾಗಿಲ್ಲ ಅಂತ ಖಾಲಿ ಇತ್ತು ಅಂತ 2 ಸತಿ ದರ್ಶನ ಹೋಗಿ ನೀವು ಬನ್ನಿ. ಚಾಮುಂಡಿವಾಗಿರುವಂಥ ನಮ್ಮ ಚಾಮುಂಡಿ ತಾಯಿಯನ್ನು ನೋಡ್ಕೊಂಡು ಬಂದಿದ್ದೀವಿ. ಯಾರ್ಯಾರು ನೋಡಿದ್ದೀರಾ ಚಾಮುಂಡಿ ತಾಯಿಯನ್ನು, ಇಲ್ಲ ಮತ್ತು ಯಾರು ನೋಡಿಲ್ಲ, ತುಂಬ ಬಂದು ವಿಸಿಟ್ ಮಾಡುವಂತಹ ಪ್ಲೇಸ್ ಇದು. ಎಲ್ಲ ಕಡೆನೂ ಈಗ ನಾವು ಹೋಗಿದ್ದ ಸೀಸನಲ್ಲಿ ತುಂಬ ಶಬರಿಮಲೆಗೆ ಹೋಗ್ತಾ ಇರೋರು ಆಗಲಿ, ಓಂ ಶಕ್ತಿಗೆ ಹೋಗ್ತಾ ಇರೋರಾಗಲಿ ತುಂಬ ಜನ, ಅದೇ ಕ್ರೌಡ್ ಇತ್ತು ತುಂಬ ಹತ್ರ. ನಾವು ಬಟ್ ಪರವಾಗಿಲ್ಲ, ತುಂಬ ಕ್ರೌಡ್ ಅಂತ ಏನಿದ್ದಿಲ್ಲ. ನಾರ್ಮಲಾಗಿ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ನಾವು. ತುಂಬ ಚೆನ್ನಾಗಿ, ತುಂಬ ಅಂಗಡಿಗಳೆಲ್ಲ ಆಗ್ಬಿಟ್ಟಿದೆ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ. ಜನಕ್ಕೆ ಏನು ಬೇಕೋ ಎಲ್ಲ ಅಲ್ಲೇ ಸಿಗೋ ಹಾಗೆ ಮಾಡಿಬಿಟ್ಟಿದ್ದಾರೆ. ಇದು ಟಿಕೆಟ್ ₹100 ಟಿಕೆಟ್ ಕೌಂಟರ್ ಆ ಕಡೆ ಇದ್ದಿದ್ದು. ಒಳಗಡೆ ಇಲ್ಲಿ ಬಿಡ್ತಾರೆ. ₹100 ಟಿಕೆಟ್ ಇದೆ, ಹೋಗ್ಬೋದು ಆರಾಮಾಗಿ. ಯಾವಾಗಲೂ ಓವರ್ ಕ್ಯೂ ಇದ್ದರೆ ಅದು ಸ್ವಲ್ಪ ಈಸಿ ಆಗುತ್ತೆ. ನೋಡಿ ಎಷ್ಟೊಂದು ಅಂಗಡಿಗಳಾಗ್ಬಿಟ್ಟಿದೆ ಅಂದರೆ ವಾಕಿಂಗ್ ಸ್ಪೇಸಲ್ಲಿ ಓಡಾಡೋಕ್ಕೆ ಕೂಡ ಆಗಲ್ಲ, ಅಷ್ಟು ಇಕ್ಕಟ್ಟಾಗ್ಬಿಡುತ್ತೆ ಒಂದೊಂದ್ಸರಿ ಕ್ರೌಡ್ ಇದ್ದರೆ. ಬಟ್ ಪರವಾಗಿಲ್ಲ, ಎಲ್ಲ ನೋಡಿಕೊಂಡು ನಾವು ಎಂಜಾಯ್ ಮಾಡಿಕೊಂಡು ಅಲ್ಲಿ ಏನು ಬೇಕೋ ಸಣ್ಣ ಪುಟ್ಟ ತೊಗೊಂಡು ನಾವು ನೆಕ್ಸ್ಟ್ ಹೊರಡ್ತೀವಿ. ನಾವು ಇಲ್ಲಿಂದ ನೋಡಿ, ಯಾರು ಅಂದರೆ ವಿಸಿಟ್ ಮಾಡದೇ ಇರೋರಿಗೆ ಹೋಗಿ ವಿಸಿಟ್ ಮಾಡಬೇಕು ಅಂತ ಹೇಳ್ತೀನಿ. ನಾನಂತೂ ಚಾಮುಂಡಿ ಬೆಟ್ಟನ ನಂದು ಇದು ಸೆಕೆಂಡ್ ಟೈಮ್ ಅನ್ಕೋತೀನಿ, ಸೆಕೆಂಡ್ ಥರ್ಡ್ ಟೈಮ್ ನಾನು ವಿಸಿಟ್ ಮಾಡಿರೋದು ಚಾಮುಂಡಿ ಬೆಟ್ಟ. ಇವಳು ಚಿಕ್ಕ ಮಗು ಥರ ಏನೇನೋ ಬೇಕು ಅಂತ ಹೇಳ್ತಾಳೆ. ಸರಿ ಏನು ಬೇಕು ತಗೋ ಅಂತೇಳಿ ನಾನು ಹಂಗೆ ಒಂದು ಕ್ಲಿಕ್ ಮಾಡ್ಕೊಂಡೆ ವಿಡಿಯೋ ಮಾಡ್ಕೊತ. ನನಗೆ ಸ್ವಲ್ಪ ಇಷ್ಟ ಆಗಿದ್ದು ಬೊಂಬೆಗಳೆಲ್ಲ ಇತ್ತು, ಅದನ್ನು ಒಂದೊಂದು ಕ್ಲಿಪ್ ವಿಡಿಯೋ ಮಾಡಿಕೊಂಡೆ. ಡೇ 1ನಲ್ಲಿ ಚಾಮುಂಡಿ ತಾಯಿ ದರ್ಶನ ಆಯಿತು. ಈಗ ನೆಕ್ಸ್ಟ್ ಪ್ಲೇಸ್ ಬಂದು ನಾವು ನಂಜನಗೂಡಿಗೆ ಬಂದಿದ್ದೀವಿ. ದಕ್ಷಿಣ ಕರ್ನಾಟಕದ ವಾರಣಾಸಿ ಅಂತಲೇ ಪ್ರಸಿದ್ಧವಾಗಿರುವ ನಂಜನಗೂಡು ದೇವಸ್ಥಾನ ಇದು. ನಂಜನಗೂಡಲ್ಲಿದ್ದೀವಿ ನಾವೀಗ. ತುಂಬ ಫಸ್ಟ್ ಟೈಮ್ ನಾನು ಹೋಗಿದ್ದು ನಂಜನಗೂಡಿಗೆ. ಆ್ಯಸ್ ಸೂನ್ ಆಸ್ ನಾನು ಬೈಕಿಂದ ಇಳಿದಿದ ತಕ್ಷಣ ಫಸ್ಟ್ ವರ್ಡ್ ಹೇಳಿದ್ದೆ ನಾನು, ವಾವ್.
ನಾನು ಆ್ಯಕ್ಚುಲಿ ಅಷ್ಟು ನೋಡಿದ್ದಿಲ್ವಲ್ಲ ಫೋಟೋಸ್ ಕೂಡ ಅಷ್ಟರಲ್ಲಿ ಗೊತ್ತಾಗಲ್ಲ ನೋಡಿ. ಅದೇ ಟೈಮ್ ಹೋಗೋ ಟೈಮಲ್ಲಿ ಒಂದು ವ್ಯೂ ಸಿಕ್ತು ಸಕ್ಕದಾಗಿ, ಪಕ್ಷಿಗಳು ಹೋಗ್ತಾ ಇರೋದು. ಅದೇ ಒಂದು ಶಾರ್ಟ್ ತಗೊಂಡು ನೋಡಿದ್ವಿ. ನನಗಂತೂ ನೀವೇನಾದರೂ ಹೇಳಿ ಫಸ್ಟ್ ಟೈಮ್ ನೋಡಿದ್ದು ತುಂಬಾ ಒಂಥರ ಮೈ ಜುಮ್ ಅನ್ನತ್ತಲ್ಲ ಆ ಥರ ಅನಿಸ್ತು ನನಗೆ. ದೇವಸ್ಥಾನ ನೋಡೋಷ್ಟರಲ್ಲಿ ತುಂಬ ಇಷ್ಟ ಆಯಿತು ನನಗೆ. ಬಾತುಕೋಳಿಗಳು ತುಂಬ ಸಾಲಾಗಿ ಹೋಗ್ತಾ ಇತ್ತು. ನನಗಂತೂ ಇದು ತುಂಬ ಇಷ್ಟ ಆಯಿತು. ನಿನಗೆ ಇಷ್ಟ ಆಗಿಲ್ಲ ದೇವಸ್ಥಾನ? ಇಷ್ಟ ಆಯಿತು, ಇದು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೀನಿ. ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು, ಅದಕ್ಕೋಸ್ಕರ ಆಮೇಲೆ ಬರೋಷ್ಟರಲ್ಲಿ ಕತ್ಲಾಗುತ್ತೆ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ಅಂತ ಫಸ್ಟೇ ಒಂದು ಶಾರ್ಟಾಗಿ ಒಂದು ವಿಡಿಯೋ ಮಾಡಿಕೊಂಡು ಬೆಳಕಿದ್ದಾಗಲೇ ಒಂದು ಒಳಗಡೆ ಹೋದ್ವಿ ನಾವು. ಒಳಗಡೆ ನೋಡಿ ಒಂದೇ ಒಂದು ಶಾಟ್ ನಾನು ತೊಗೊಂಡೆ, ಹಲೋ ಇಲ್ಲ ಫೋನು ಆದರೂ ಪರವಾಗಿಲ್ಲ ಅಂತೇಳಿ ಒಂದೇ ಒಂದು ಔಟ್ ಸೈಡ್ ಮಾತ್ರ ವ್ಯೂ ತೊಗೊಂಡ್ವಿ ಅಷ್ಟೇ. ನಾವು ಒಳಗಡೆ ಎಲ್ಲ ಫೋನ್ಸ್ ಎಲ್ಲೂ ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿ ಫೋಟೋಗ್ರಫಿ ಅಲೋ ಇಲ್ಲ ಅಂದಮೇಲೆ ಮತ್ತೆಲ್ಲ ಲಾ ಬ್ರೇಕ್ ಮಾಡೋದೆಲ್ಲ ಚೆನ್ನಾಗಿರಲ್ಲ ಅಂತ ತೊಗೊಂಡಿಲ್ಲ ನೋಡಿ. ಇಲ್ಲಿ ಈ ಗೋಪುರಗಳಂತೂ ನೋಡಿ ಮೇಲೆ ಎತ್ತಿಂದು ಕೊಂಬಿದ್ದಂಗೆ ನನಗೆ ತುಂಬ ಇಷ್ಟ ಆಯಿತು. ಗೋಪುರದ ಮೇಲೆ ತುಂಬ ಚೆನ್ನಾಗಿತ್ತು. ನಾನು ಹೋಗಿದ್ದೆ ನಂಜನಗೂಡಲ್ಲಿ ಇನ್ನೊಂದು ಒಳಗಡೆ ನೋಡೋದಕ್ಕಾಗುವಂಥ, ನೋಡಿದ ತಕ್ಷಣ ಮೈ ಜುಮ್ಮನ್ಸೋ ಅಂಥದ್ದು ಒಂದು ನಂದಿ ವಿಗ್ರಹ ಮಾಡಿದ್ದಾರೆ, ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ಫೋಟೋ ಅಲೋ ಇಲ್ಲ. ನಮಗಂತೂ ತುಂಬಾ ಇಷ್ಟ ಆಯಿತು ನೋಡೋದಕ್ಕೋಸ್ಕರ. ರಿಯಲ್ಲಾಗಿ ಬಂದಿರೋ ಥರ ಇತ್ತು. ಅಷ್ಟು ಒಂಥರ ನೋಡಿದ ತಕ್ಷಣ ಒರಿಜಿನಾಲಿಟಿ ಅನಿಸುತ್ತಲ್ಲ ಆ ಥರ ಇತ್ತು ಒಳಗಡೆ. ಹೋದರೆ ಅದನ್ನಂತೂ ಮಿಸ್ ಮಾಡ್ಕೋಬೇಡಿ ನೋಡೋದಕ್ಕೆ. ಓಕೆ, ಇದಾಗಿತ್ತು ನಮ್ಮ ಡೇ 1 ಟ್ರಿಪ್. ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ ಅಂತ ತಿಳ್ಕೊಬೇಕಂದ್ರೆ ಸ್ಟೇ ಟ್ಯೂನ್ ಫಾರ್ ಸೆಕೆಂಡ್ ವಿಡಿಯೋಗೋಸ್ಕರ. ಪಾರ್ಟ್ 2 ಬರುತ್ತೆ, ಡೇ 2 ಬರುತ್ತೆ.